ನಮಸ್ಕಾರ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ಈ ಒಂದು ಹೊಸ ವರ್ಷನ ಆಚರಿಸ್ತಾ ಇರೋದು ಪುಷ್ಪಗಿರಿ ಬೆಟ್ಟದಲ್ಲಿ. ಇಲ್ಲಿ ಮಲ್ಲಿಕಾರ್ಜುನ ದೇವಾಲಯ ಮತ್ತು ಶಿವನ ಒಂದು ಮೂರ್ತಿ ಕೂಡ ಇದೆ. ಈ ಜಾಗಕ್ಕೆ ಬಂದಿದ್ದೀನಿ ನನ್ನ ಹೊಸ ವರ್ಷನ ಆಚರಣೆ ಮಾಡೋದಕ್ಕೆ, ಅದು ನಿಮ್ಮ ಜೊತೆಗೆ. ಬನ್ನಿ, ಹೊಸ ವರ್ಷದ ದಿವಸ ಮಲ್ಲಿಕಾರ್ಜುನನ ದರ್ಶನ ಪಡೆದು ಶಿವನ ಒಂದು ಆಶೀರ್ವಾದ ಪಡೆದುಕೊಳ್ಳೋಣ. ಬೆಟ್ಟಕ್ಕೆ ಬರಬೇಕು ಅಂದರೆ ಹಳೆಬೀಡಿಗೂ ನೀವೇನಾದರೂ ನೋಡೋದಕ್ಕೆ ಬಂದಿದ್ದರೆ, ಬೇಲೂರು, ಹಳೆಬೀಡು ಈ ಥರ ಎಲ್ಲ ಪ್ರವಾಸಕ್ಕೆ ಬಂದಿರ್ತೀರಲ್ಲ, ಆ ಒಂದು ಸ್ಥಳಗಳಿಗೆ ಬಂದಾಗ ಅಲ್ಲಿಂದ 20 ರೂಪಾಯಿ ತೊಗೊಂಡು ಶೇರ್ ಆಟೋನಲ್ಲಿ ಬರ್ಬೋದು. ಶೇರ್ ಆಟೋದವರು ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಇಲ್ಲಿಂದ ಹೀಗೆ ಮುಂದೆ ಬಂದರೆ ಇದು ಬಂದ್ಬಿಟ್ಟು ಮಲ್ಲಿಕಾರ್ಜುನ ದೇವಸ್ಥಾನ ಅಂತೆ. ಪುಷ್ಪಗಿರಿ ಮಲ್ಲಿಕಾರ್ಜುನ ಅಂತ ಕರೀತಾರೆ ಈ ಒಂದು ದೇವರನ್ನು. ಇಲ್ಲಿನ ದರ್ಶನ ಪಡ್ಕೊಂಡು ಆ ಕಡೆ ಶಿವನ ಮೂರ್ತಿ ಇದೆ, ಆ ಕಡೆಗೆ ಹೋಗೋಣ. ಗುರು, ಇವತ್ತು ಹೊಸ ವರ್ಷ, ಅದರ ಜೊತೆಗೆ ಈ ಒಂದು ಜಾಗದ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ ಕೂಡ ಇದೆ ಅಂತೆ. ಈ ದೇವಸ್ಥಾನದ ಒಂದು ಜಾತ್ರೆ ಇವತ್ತು. ಇಲ್ಲಿ ಜಾತ್ರೆ ಇರೋದ್ರಿಂದ ತುಂಬ ಜನನೇ ಸೇರಿದ್ದಾರೆ ಈ ಜಾಗದಲ್ಲಿ, ನೋಡ್ಬೋದು ನೀವು. ಗುರು, ಅಷ್ಟೊತ್ತು ನಾವು ಮಲ್ಲಿಕಾರ್ಜುನ ದೇವಸ್ಥಾನವನ್ನು ನೋಡ್ಕೊಂಡ್ವಿ. ಇವಾಗ ಶಿವನ ಒಂದು ಮೂರ್ತಿ ಇದೆಯಲ್ಲ, ಆ ಜಾಗದ ಕಡೆಗೆ ಹೋಗ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಶ್ರೀ ಕ್ಷೇತ್ರ ಪುಷ್ಪಗಿರಿ ಮಹಾಸಂಸ್ಥಾನ ಮಠ ಅಂತೆ. ನೋಡಿ, ನಾನು ಹಿಂದ್ಗಡೆ ಕಾಣ್ತಾ ಇರೋದು. ಇವಾಗ ಇಲ್ಲಿಂದನೇ ನಾವು ಒಳಗಡೆ ಹೋಗ್ತಾ ಇದ್ದಂಗೆ ಶಿವನ ಮೂರ್ತಿ ಕೂಡ ಇದೆ ದೊಡ್ಡದಾಗಿ. ಆದಿಯೋಗಿ ನೋಡ್ತೀವಲ್ಲ ನಾವು, ಆ ರೀತಿ. ಬನ್ನಿ. ಗುರು, ನಾವು ಹಂಗೆ ಅಲ್ಲಿಂದ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಈ ಕಡೆ ಬಂದರೆ ಇಲ್ಲಿ ನೋಡ್ಬೋದು ನಿಮಗೆ, ಇಲ್ಲೊಂದು ದೊಡ್ಡ ದೇವಸ್ಥಾನ ಇದೆ. ಈ ದೇವಸ್ಥಾನ ನೋಡಿಕೊಂಡು ಇದಾದ ಮೇಲೆ ನಾವು ಶಿವನ ಒಂದು ದೊಡ್ಡ ಮೂರ್ತಿ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗೋಣ. ನೋಡಿ, ಒಂಥರ ಅನುಭವ ಮಂಟಪದ ರೀತಿ ಇದೆ. ಆದರೆ ಅನುಭವ ಮಂಟಪ ಒಳಗಡೆ ನೋಡೋದಕ್ಕೆ ಚಿಕ್ಕದು, ಹೊರಗಡೆ ಎಲ್ಲ ಇದೇ ರೀತಿ ಕಲ್ಪನೆ ಮಾಡ್ಕೋಬೋದು ನಾವು. ಗುರು, ಇಲ್ಲಿ ಕಾಣ್ತಾ ಇರೋವಂಥ ದೇವಸ್ಥಾನ ಬಂದ್ಬಿಟ್ಟು ಶ್ರೀ ಕರಿಬಸವೇಶ್ವರ ಅಜ್ಜಯ್ಯನ ಗದ್ದಿಗೆ ಅಂತ. ಇಲ್ಲಿನ ಸ್ವಾಮಿಗಳ ಗದ್ದಿಗೆ ಅದು. ಇಲ್ಲಿ ಯಾವ್ಯಾವ ಲಿಂಗಗಳು ನಮ್ಮ ಭಾರತದ ಯಾವ್ಯಾವ ಪ್ರದೇಶಗಳಲ್ಲಿದೆ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಪೂರ್ತಿ ಲೈನು. ಇಲ್ಲಿ ವಿಶ್ವನಾಥ ಲಿಂಗ, ಆ ಕಡೆ ಒಂದು ಸೋಮನಾಥೇಶ್ವರ ಲಿಂಗ, ಓಂಕಾರೇಶ್ವರ ಲಿಂಗ, ಈ ರೀತಿ ಹಾಕಿದ್ದಾರೆ. ಕೇದಾರನಾಥೇಶ್ವರ ಲಿಂಗ. ನಮ್ಮ ಕರ್ನಾಟಕ ಮತ್ತು ಭಾರತ ಎಲ್ಲೆಲ್ಲಿ ಯಾವ್ಯಾವ ಕಡೆಗೆ ಪ್ರಸಿದ್ಧವಾಗಿರುವಂತಹ ಲಿಂಗಗಳ ಒಂದು ದೊಡ್ಡ ದೊಡ್ಡ ದೇವಾಲಯಗಳಿದೆಯಲ್ಲ, ಅದೆಲ್ಲದರ ಒಂದಷ್ಟು ಮಾಹಿತಿ ಇಲ್ಲಿ ಆ ಕಡೆ ಮತ್ತು ಈ ಕಡೆ ಎರಡು ಸೈಡಲ್ಲೂ ಹಾಕಿದ್ದಾರೆ. ಇವಾಗ ನಾವು ಮೇನಾಗಿ ಮುಂದ್ಗಡೆ ಕಾಣ್ತಾ ಇರುವಂಥ ಶಿವನ ಸ್ಟ್ಯಾಚ್ಯೂ ಕಡೆ ಹೋಗಬೇಕು. ಬನ್ನಿ, ಹೋಗಿ ನೋಡೋಣ ಶಿವನ ಸ್ಟ್ಯಾಚ್ಯೂ. ಗುರು, ಇವಾಗ ನಾವು ದೇವಸ್ಥಾನ ನೋಡ್ಕೊಂಡ್ವಿ. ಅದ್ರ ಪಕ್ಕದಲ್ಲಿ ಇದ್ದಂತಹ ಕರಿಬಸವೇಶ್ವರ ಅಜ್ಜಯ್ಯನ ಗದ್ದಿಗೆ ನೋಡ್ಕೊಂಡ್ವಿ. ಇವಾಗ ಮೇನಾಗಿ ನಮ್ಮ ಮುಂದ್ಗಡೆ ಇರುವಂಥದ್ದು ಶ್ರೀ ಶಿವನ ಸ್ಟ್ಯಾಚ್ಯೂ. ಶಿವನ ಸ್ಟ್ಯಾಚ್ಯೂನ ತುಂಬ ಕಡೆ ನೋಡಿರ್ತೀರ. ನಮ್ಮ ಒಂದು ಬೆಂಗಳೂರಿನ ಪಕ್ಕದಲ್ಲಿ ಇರುವಂಥ ಆದಿಯೋಗಿ ಫೌಂಡೇಶನ್, ಅಲ್ಲೂ ಕೂಡ ಈ ಒಂದು ಶಿವನ ಸ್ಟ್ಯಾಚ್ಯೂನ ನೋಡಿರ್ತೀರ. ಆದರೆ ಇದು ವಿಶೇಷವಾಗಿರುವಂಥ ಶಿವನ ಸ್ಟ್ಯಾಚ್ಯೂ. ಬೇಲೂರು, ಹಳೆಬೀಡು ಕಡೆ ಯಾರಾದರೂ ಬಂದು ಈ ಥರ ಒಂದು ಶಿವನ ಸ್ಟ್ಯಾಚ್ಯೂನ ನೋಡಬೇಕು ಅಂತ ಅಂದ್ಕೊಂಡಿದ್ರೆ
ಇಲ್ಲಿದೆ ನೋಡಿ, ಪುಷ್ಪಗಿರಿ ಬೆಟ್ಟದಲ್ಲಿ ಬರೀ ಹಳೆಬೀಡಿಂದ 3 ಕಿಲೋಮೀಟ್ರ್ ಅಷ್ಟೇ ಇರೋದು. 20 ರೂಪಾಯಿ ಕೊಟ್ಟರೆ ಶೇರ್ ಆಟೋನಲ್ಲಿ ಕರ್ಕೊಂಡ್ಬಂದು ನಿಮಗೆ ಈ ಒಂದು ಶಿವನ ಸ್ಟ್ಯಾಚು ಹತ್ರ ಬಿಡ್ತಾರೆ. ಹೇಗಿದೆ ಶಿವನ ಸ್ಟ್ಯಾಚು? ಒಳಗಡೆ ಹೋಗೋದೆಲ್ಲ ಬಂದ್ ಮಾಡಿದ್ದಾರೆ ಬರೋ, ಒಳಗಡೆ ಹೋಗೋದಕ್ಕೆ ಅವಕಾಶ ಇದ್ದರೆ ತುಂಬ ಚೆನ್ನಾಗಿರ್ತೈತೇನು ನೋಡಿ. ಈ ಒಂದು ಹೊಸ ವರ್ಷ, ಈ ವರ್ಷ ನಂದು ಈ ಒಂದು ಜಾಗದಲ್ಲಿ ಶ್ರೀ ಶಿವನ ಸ್ಟ್ಯಾಚು. ಹಣವನ್ನು ಸೇರಿಸಿ ಇಡುವೆ, ದಿನವೂ ಎಣಿಸುತ್ತಲಿರುವೆ. ಹಣವನ್ನು ಸೇರಿಸಿ ಇಡುವೆ, ದಿನವೂ ಎಣಿಸುತ್ತಲಿರುವೆ. 10 ರೂಪಾಯಿ ಕೂಡಿದ ಮೇಲೆ ರಾಮಾಯಣದ ಪುಸ್ತಕ ಕೊಡುವೆ. Very difficult problem. Too many words. Wait 1 minute. Money, money I will collecting. Daily, daily counting. Money I will collecting. Daily, daily counting. 10 rupees after joining Ramayan book purchasing. Hey! ಬಿಸಿಲೇ ಇರಲಿ, ಮಳೆಯೇ ಬರಲಿ, ನಾಡಲ್ಲಿ ಮೇಡಲ್ಲಿ ಅಲ್ಲೇವೆ. ಸೊ ಗೈಸ್, ನೋಡಿದ್ರಲ್ಲ ನನ್ನ ಹೊಸ ವರ್ಷ ಈ ರೀತಿ ಇತ್ತು. ನೀವೆಲ್ಲ ಮಾಡಿದಂಥ ಹೊಸ ವರ್ಷ ಆಚರಣೆ ಯಾವ ರೀತಿ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಹೊಸ ವರ್ಷ ಎಲ್ಲರಲ್ಲೂ ಕೂಡ ಒಳ್ಳೆಯ ವಿದ್ಯೆ, ಬುದ್ಧಿ, ಐಶ್ವರ್ಯ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಇಲ್ಲದನ್ನು ಎಂಡ್ ಮಾಡ್ತಾಯಿದ್ದೀನಿ.